ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಂದುವರೆದಿದೆ ಮೂಡ ಟೆನ್ಷನ್. ಇವತ್ತು ಕೂಡ ಹೈಕೋರ್ಟ್ನಲ್ಲಿ ಕಾವೇರಿದ ವಾದ ಮಂಡನೆ ನಡೆಯುತ್ತೆ. ಆದರೆ ಇವತ್ತೇ ತೀರ್ಪು ಬರಲ್ಲ, ಯಾಕೆಂದರೆ ಇನ್ನೂ ಒಂದು ದಿನ ಅದಕ್ಕೋಸ್ಕರ ಮೀಸಲಿಡ್ತಾರೆ. ಇವತ್ತು ಕೂಡ ಹೈಕೋರ್ಟ್ನಲ್ಲಿ ಕಾವೇರಿದ ವಾದ ಮಂಡನೆಯಾಗುತ್ತೆ. ಕಳೆದ ವಾರ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ರಂಗನಾಥ್ ರೆಡ್ಡಿ ಅವರೆಲ್ಲ ವಾದವನ್ನು ಮಂಡಿಸಿದರು. ಇವತ್ತು ವಾದ ಮಂಡನೆಗೆ ಸಮಯಾವಕಾಶವನ್ನು ಕೇಳಿದರು ಎಜಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು. ಇದಾದ ಬಳಿಕ ಮತ್ತೆ ಪ್ರತಿವಾದ ಮಂಡಿಸ್ತೀನಿ ಅಂತ ಮುಖ್ಯಮಂತ್ರಿ ಪರ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರು ಈಗಾಗಲೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಹೈಕೋರ್ಟ್ನಲ್ಲಿ ಶಶಿಕಿರಣ್ ಶೆಟ್ಟಿ ಅವರಿಗೆ ಸಮಯಾವಕಾಶವನ್ನು ಕೊಡಲಾಗುತ್ತೆ. ಕ್ಯಾಬಿನೆಟ್ ನಿರ್ಣಯ ಕುರಿತ ವರದಿಯ ಬಗ್ಗೆ ವಾದ ಮಂಡನೆಯನ್ನು ಶಶಿಕಿರಣ್ ಶೆಟ್ಟಿ ಅವರು ಮಾಡ್ತಾರೆ. ಅಂದರೆ ಕ್ಯಾಬಿನೆಟ್ ಒಂದು ನಿರ್ಧಾರವನ್ನು ತಗೊಂಡ ಮೇಲೆ ರಾಜ್ಯಪಾಲರು ಅದಕ್ಕೆ ಎಷ್ಟು ಮಹತ್ವವನ್ನು ಕೊಡಬೇಕಾ ಕೊಡಬಾರ್ದಾ ಏನು ಎತ್ತ, ಈ ಆ್ಯಂಗಲ್ನಲ್ಲಿ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಇದಾದ ಬಳಿಕ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ 12ನೇ ತಾರೀಕು ಐ ಥಿಂಕ್ ಅವಕಾಶವನ್ನು ಕೊಡ್ತಾರೆ ಅಷ್ಟೇ. ಆಲ್ಮೋಸ್ಟ್ ಅಲ್ಲಿಗೆ ವಾದ ಪ್ರತಿವಾದಗಳೆಲ್ಲವೂ ಕೂಡ ಮುಗಿಯುತ್ತೆ. ಆಮೇಲೆ ಹೈ ಪ್ರೊಫೈಲ್ ಕೇಸ್, ಮುಖ್ಯಮಂತ್ರಿಗಳ ಕೇಸ್ ಆಗಿರೋದ್ರಿಂದ ಸುದೀರ್ಘವಾಗಿ ನ್ಯಾಯಾಧೀಶರು ಎಲ್ಲರ ವಾದವನ್ನು ಕೇಳಿದ್ದಾರೆ. 3 ಜನ ದೂರುದಾರರು, ಆ 3 ಜನ ದೂರುದಾರರ ಪರ ವಕೀಲರು, ಅಡ್ವೊಕೇಟ್ ಜನರಲ್, ಜೊತೆಗೆ CM ಪರ ವಕೀಲರು, ರಾಜ್ಯಪಾಲರ ಪರ ವಕೀಲರು ತುಷಾರ್ ಮೆಹ್ತಾ. ಸೊ ಇವರೆಲ್ಲರಿಗೂ ಅವಕಾಶವನ್ನು ಕೊಟ್ಟು ಇನ್ನು 2 ದಿವಸದಲ್ಲಿ ಆಲ್ಮೋಸ್ಟ್ ಇದು ಎಂಡ್ ಆಗಬಹುದು ಅಂತ